ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಪ್ಲೀಸ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಭೂಮಿ ತುಂಬ ಬೇಜಾರಾಗಿ ಕೂತಿರ್ಬೇಕಾದ್ರೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ, ಭೂಮಿ ಪ್ಲೀಸ್ ಮಾತಾಡು ಭೂಮಿ, ಸ್ವಲ್ಪ ನಗಾಡು ಭೂಮಿ ಇಂದಾಗ ಏನು ಮಾತಾಡದೆ ಭೂಮಿ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ, ಬಾ ಸ್ವಲ್ಪ ಊಟ ಮಾಡು, ನೋಡು ನಿನಗೋಸ್ಕರ ಎಲ್ಲರೂ ಸಹ ಹಾಗೆ ಕೂತಿದ್ದಾರೆ, ಎಲ್ಲರೂ ಹಸಿವಾಗಿದೆ ಅಂತ ಹೇಳ್ತಿದ್ದಾರೆ, ಬಾ ಊಟ ಮಾಡು ಊಟ ಮಾಡು ಅಂತ ಅನ್ಬೇಕಾದ್ರೆ ಭೂಮಿ ಮುಖನ ಆ ಕಡೆ ಮಾಡ್ಕೊಂಡು ಕೂತಿರ್ತಾಳೆ. ಅವಾಗ ಸತ್ಯಣ್ಣ ಮತ್ತು ಈ ಕಡೆ ನಚಿಕೇತ್ ಇಬ್ಬರು ಸಹ ಬಲೂನ್ ಡೆಕೋರೇಷನ್ ಮಾಡಿ ಹಾಗೆ ಜೋಕರ್ ಆಗಿ ಇನ್ನೊಬ್ರು ಗೊಂಬೆ ಥರ ಡ್ರೆಸ್ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಎಲ್ಲರೂ ಸಹ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗೆ ಭೂಮಿನ ಖುಷಿಯಾಗಿಡೋಕ್ಕೋಸ್ಕರ ತುಂಬ ಚೆನ್ನಾಗಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಾಗೆ ಮಿಮಿಕ್ರಿ ಎಲ್ಲ ಮಾಡಿಕೊಂಡು ತುಂಬ ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೂ ಸಹ ಭೂಮಿ ನಗಾಡ್ತಾ ಇರಲ್ಲ. ಆದರೂ ಮತ್ತೆ ಅವರು ಜೋಕರ್ ಥರ ಡ್ಯಾನ್ಸ್ ಮಾಡೋದನ್ನು ನೋಡಿ, ಸತ್ಯಣ್ಣ ಮಾಡೋದನ್ನು ನೋಡಿ ಸಿಕ್ಕಾಬಟ್ಟೆ ಭೂಮಿ ನಗಾಡ್ತಾ ಇರ್ತಾಳೆ. ಅವಳು ಖುಷಿಯಾಗಿದ್ದನ್ನು ನೋಡಿ ಮನೆಯವರೆಲ್ಲರೂ ಸಹ ಸಿಕ್ಕಾಬಟ್ಟೆ ನಗಾಡ್ತಿರ್ಬೇಕಾದ್ರೆ ಅಜ್ಜಿಗಂತೂ ತುಂಬ ಖುಷಿ ಆಗ್ತಿರುತ್ತೆ, ಹಾಗೆ ಶ್ರವಣ್ಗೂ ಸಹ ತುಂಬ ಖುಷಿ ಆಗ್ತಿರುತ್ತೆ. ಆದರೆ ಅಪೇಕ್ಷೆ ಮತ್ತು ಅಂಜನ ಹಾಗೆ ದೇವಿಯನಿಗೆ ಮಾತ್ರ ಅವಳೊಳಗೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಕಡೆ ಎಲ್ಲರೂ ಸಹ ತುಂಬ ಖುಷಿಯಿಂದ ಕುಣಿತಾ ಇರಬೇಕಾದ್ರೆ ಅಜ್ಜಿನೂ ಹೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವ್ರ ನಗುನ ತಡೆಯೋಕ್ಕಾಗ್ದಲೇ ಭೂಮಿನೂ ಸಹ ನಗಾಡ್ದಾಗ ತಾನು ಇಷ್ಟಪಟ್ಬಿಟ್ಟು ತನ್ನ ಸೊಸೆಗೆ, ಮುದ್ದಿನ ಸೊಸೆಗೆ ಪ್ರೀತಿಯಿಂದ ಸಂಗೀತ ಊಟ ಮಾಡಿಸ್ತಾ ಇರ್ತಾಳೆ. ಹಾಗೆ ನಚಿಕೇತ ಸಹ ನನಗೆ ಅಂತ ಬರ್ತಾನೆ. ಈ ಕಡೆ ಸತ್ಯಣ್ಣನಿಗೂ ಸಹ ಕೈತುತ್ತು ಕೊಟ್ಟು ಎಲ್ಲರೂ ಸಹ ಖುಷಿಯಿಂದ ಇರಬೇಕಾದ್ರೆ ಭೂಮಿ ಕಣ್ಣೀರು ಹಾಕ್ತಿರ್ತಾಳೆ. ಆಗ ಕಣ್ಣೀರು ಹಾಕಬಾರ್ದು ಅಂತ ಸಂಗೀತ ಒರೆಸಿ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಅಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಅವರಿಬ್ಬರನ್ನು ನೋಡಿ ತುಂಬ ಆನಂದನ ಪಡ್ತಾ ಇರ್ತಾನೆ. ಹಾಗೆ ಪ್ರೀತಿಯಿಂದ ಎಲ್ಲರೂ ಮತ್ತೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈ ಕಡೆ ಸಂಗೀತ ಊಟ ಮಾಡಿಸ್ತಾ ಇದ್ದರೆ ಈ ಕಡೆ ನಚಿಕೇತ್ ನೀರು ಕುಡಿಸ್ತಾ ಇರ್ತಾನೆ. ಅವಾಗ ಅವಳಿಗಂತೂ ನೋಡಿ ತುಂಬ ಅಂದರೆ ತುಂಬ ಕಣ್ಣಲ್ಲಿ ಭೂಮಿಗೆ ನೀರು ಬರ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೊ ಅಂತ ಹೇಳಿ ಖುಷಿಯಿಂದ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ರಾತ್ರಿ ಆಗಿರುತ್ತೆ. ಹಾಗೆ ಮಲ್ಗಕ್ಕೆ ಅಂತ ರೂಮಿಗೆ ಅಂತ ಭೂಮಿ ಬಂದು ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಖುಷಿಯಾದ ಎಲ್ಲನೂ ಸಹ ನೆನಪಿಸ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಜಿತ್ತು ತಗೋ ಪಿಲ್ಲೋ ಅಂತ ಹೇಳಿದರೆ ಯೋಚನೆ ಮಾಡ್ತಿರ್ತಾಳೆ. ಅಲ್ಲ, ರೋಡಲ್ಲಿ ಮಧ್ಯದಲ್ಲಿ ಸೈಡರ್ ಹಾಕಿರ್ತಾರಲ್ಲ, ಆ ರೀತಿ ನೀನು ಈ ಥರ ಕೂತ್ಕೊಂಡ್ರೆ ನಾನು ಎಲ್ಲಿಗೆ ಹಾಕ್ಲಿ ಪಿಲ್ಲೋ ಅಂತ ಅಂದಾಗ ನಿಮ್ಮ ಮೇಲೆ ಹಾಕ್ಲೇನೆ ಅಂತ ಕೇಳ್ತಾ ಇರ್ತಾನೆ. ಬೇಡ ಕೊಡಿ ಸಾಹೇಬ್ರೆ, ಅದ್ಯಾಕಂಗೆ ಆಡ್ತೀರಾ, ನಾನು ಮಧ್ಯದಲ್ಲಿ ಇಡ್ತೀನಿ ಅಂತ ಪಿಲ್ಲೋನ ಕಿತ್ಕೋತಾಳೆ. ಮತ್ತೆ ಭೂಮಿ ಹೇಳ್ತಿರ್ತಾಳೆ, ಏನು ಗೊತ್ತಾ ಸಾಹೇಬ್ರೆ, ನಮ್ಮ ಅಮ್ಮನಿಗೆ ಮದುವೆ ವಿಚಾರ ಹೇಳೋಕ್ಕೆ ನನಗೆ ತುಂಬ ಟೆನ್ಷನ್ ಆಗಿತ್ತು. ಅಂತೂ ಇಂತೂ ನಮ್ಮ ಅಮ್ಮನಿಗೆ ಹೇಳಾಯ್ತಲ್ಲ, ಇವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಅವರಿಗೆ ಸಮಾಧಾನವಾಗಿ ನಾವು ಅರ್ಥ ಮಾಡಿಸ್ಕೊಂಡ್ವಲ್ಲ, ಅರ್ಥ ಮಾಡ್ಕೊಳ್ಳೋ ರೀತಿ ಹೇಳಿದ್ವಲ್ಲ, ಅದು ನನಗೆ ತುಂಬ ಖುಷಿ ಕೊಡ್ತಿದೆ. ಈಗ ದೊಡ್ಡ ಬಂಡೆ ಕಲ್ಲು ಇದ್ದಿದ್ದು ತಲೆ ಮೇಲೆ ಸ್ವಲ್ಪ ನಿಧಾನವಾಗಿ ಕೆಳಗೆ ಇಳಿದಿದೆ ಅನ್ನೋವಷ್ಟು ಖುಷಿ ಆಗ್ತಿದೆ. ಅಂತೂ ಇಂತೂ ನಮ್ಮ ಅಮ್ಮ ನಮ್ಮನ್ನು ಅರ್ಥ ಮಾಡಿಕೊಂಡ್ರು. ಆದರೆ ಬೇಲ್ ಸಿಗಲಿಲ್ವಲ್ಲ, ಅದೇ ನನಗೆ ಸ್ವಲ್ಪ ಬೇಜಾರು ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಮಾತ್ರ ತುಂಬ ಖುಷಿಯಾಗಿ ಭೂಮಿ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ಇನ್ನೊಂದು ಬೇಜಾರು ಏನು ಗೊತ್ತಾ ಸಾಹೇಬ್ರೆ, ಆದರೆ ನಮ್ಮದು ಕಾಂಟ್ರಾಕ್ಟ್ ಮದುವೆ ಅಂತ ನಾನು ಅತ್ತೆಗೆ ಮತ್ತು ಮನೆಯವರಿಗೆ ಹೇಳೋಕ್ಕಾಗಲಿಲ್ವಲ್ಲ, ಅದೇ ಬೇಜಾರು. ಆ ವಿಚಾರ ಒಂದು ಹೇಳಿದ್ರೆ ಸಾಕಿತ್ತು, ನನಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಹಾಂ ಹೌದು ಹೌದು ಹೇಳಿವಂತೆ, ನನ್ನ ಮನಸ್ಸಲ್ಲೂ ಅದೇ ಇರೋದು ಅಂತ ಹೇಳ್ತಾ ಇರ್ತಾನೆ. ಹೌದಾ ಸಾಹೇಬ್ರೆ, ಹಾಗಾದರೆ ಬನ್ನಿ ಇಬ್ಬರು ಹೋಗ್ಬಿಟ್ಟು ಇವಾಗಲೇ ಹೇಳ್ಬಿಡೋಣ, ನಮ್ಮದು ಒಪ್ಪಂದದ ಮದುವೆ ಅಂತ ಹೇಳ್ಬಿಡೋಣ, ಆವಾಗ ಎಷ್ಟೋ ಸಮಾಧಾನ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಮೊದಲು ನಮ್ಮ ಮನೆಯವ್ರಿಗೆ ಹೇಳೋದು ಬೇಡ, ನಿಮ್ಮ ಅಮ್ಮನಿಗೆ ಹೇಳೋಣ ಬಾ, ಜೈಲಿಗೆ ಹೋಗಿ ಅಂತ ಕರಿತಾ ಇರಬೇಕಾದ್ರೆ, ಬಿಡ ಬಿಡ ಬಿಡ, ನಮ್ಮ ಅಮ್ಮನಿಗೆ ಏನಾದರೂ ಗೊತ್ತಾಯಿತು ಅಂತಂದರೆ ಲೈಫ್ ಲಾಂಗ್ ನನ್ನ ಜೊತೆ ಮಾತು ಬಿಟ್ಬಿಡ್ತಾರೆ, ಮಾತೇ ಆಡಿಸಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ವಾ. ಮತ್ತು ಹಾಗೆ ನಮ್ಮನೆಯವ್ರಿಗೂ ಅಷ್ಟೇ, ಇದೇನಾರು ಹೇಳಿದರೆ ಶಾಕಿಂಗ್ ನ್ಯೂಸ್ ಆಗುತ್ತೆ, ಹ್ಯಾಪಿ ನ್ಯೂಸ್ ಆಗಲ್ಲ. ಇದನ್ನು ನಿಮ್ಮಮ್ಮನ ಥರನೇ ನಮ್ಮನೆಯವರು ಕಾಮನ್ ಪರ್ಸನ್ ಆಯಿತಾ, ಇದನ್ನೇನಾದರೂ ಹೇಳಿದರೆ ಎಲ್ಲರೂ ಹೆದರ್ಕೊಬಿಡ್ತಾರೆ, ಹಾಗೆ ತುಂಬ ಬೇಜಾರು ಮಾಡ್ಕೋತಾರೆ, ಜೊತೆಗೆ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ನನ್ನನ್ನು ನಿನ್ನನ್ನು. ವಯಸ್ಸಾದವ್ರು ಬೇರೆ ಮನೇಲಿ ಅಜ್ಜಿ ಇದ್ದಾರೆ, ಅವರಿಗೆಲ್ಲ ಗೊತ್ತಾದರೆ ತುಂಬ ಶಾಕ್ ಆಗುತ್ತೆ, ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ಆಗ ಭೂಮಿ ಹೇಳ್ತಿರ್ತಾಳೆ, ಹೌದು ಅಲ್ವಾ ಸಾಹೇಬ್ರೆ, ನನಗೆ ಈ ವಿಷಯನ ಗೊತ್ತೇ ಆಗಲಿಲ್ಲ ನೋಡಿ, ಈ ವಿಷಯ ಸಾರಿ ಅಂತ ಅನ್ಬೇಕಾದ್ರೆ, ಹೌದು ನೀನು ಮಾಡ್ತಿರೋದು ಒಳ್ಳೇದೇ ಇರ್ಬೋದು, ಆದರೆ ಇವಾಗ ಹೇಳೋದು ಬೇಡ, ಇನ್ನು ಸ್ವಲ್ಪ ಟೈಮ್ ಅಲ್ವಾ, ಟೈಮ್ ಮುಗಿದ್ಮೇಲೆ ನಮ್ಮಿಬ್ಬರು ಕಾಂಟ್ರಾಕ್ಟ್ ಮದುವೆ ಟೈಮು ಸಹ ಮುಗಿದೋಗುತ್ತೆ, ಅವಾಗ ನಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸರಿಯಾಗ್ತಿಲ್ಲ ಅಂತ ಏನೋ ಒಂದು ಹೇಳಿ ನನ್ನ ದಾರಿ ನಾನು ನೋಡ್ಕೋತೀನಿ, ನಿನ್ನ ದಾರಿ ನೀನು ನೋಡ್ಕೊಳ್ಳಿವಂತೆ, ಬಿಡು ಇವಾಗ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿಗೆ ಸ್ವಲ್ಪ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಕಾಂಟ್ರಾಕ್ಟ್ ಮದುವೆ ಆಗಿರೋ ವಿಷಯನ ಸದ್ಯಕ್ಕೆ ಹೇಳ್ಬೇಡ, ನಿನ್ನ ಪಾಡಿ ನೀನು ಇದ್ಬಿಡು ಅಂತ ಹೇಳಿ ಭೂಮಿನ ಮಲ್ಕೊ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಅಂಜನಾ ಮತ್ತು ಈ ಕಡೆ ಮನಸ್ವಿನಿ ಇಬ್ಬರು ಸಹ ದೇವಿಯನಿಗೋಸ್ಕರ ಕಾಯ್ತಾ ಇರ್ತಾರೆ. ಅವಾಗ ದೇವಿಯನಿ ತುಂಬ ಟಯರ್ಡಾಗಿ ಬರ್ತಾಳೆ. ಆಗ ಅಂಜನಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಏನು ಮಾಮ್, ಎಷ್ಟು ಕಾಲ್ ಮಾಡಿದ್ದೀನಿ, ಎಷ್ಟು ಮೆಸೇಜ್ ಮಾಡಿದ್ದೀನಿ, ನೋಡಿದ್ದೀರಾ ನೀವು, ಒಂದ್ಸಲನಾದರೂ ರೆಸ್ಪಾನ್ಸ್ ಮಾಡಬೇಕು, ರಿಪ್ಲೈ ಮಾಡಬೇಕಲ್ವಾ ಅಂತ ಅನ್ಬೇಕಾದ್ರೆ ಏನು ಮಾತಾಡದೆ ಬಂದು ಅಮ್ಮ ಅಂತ ಕೂತ್ಕೋತಾಳೆ. ಅಲ್ಲ ಮಾಮ್ ಏನಾಯಿತು, ಎಲ್ಲೋಗಿದ್ರಿ ಅಂತ ಅಂದಾಗ ಲಾಂಗ್ ಡ್ರೈವ್ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾರೆ. ವಾಟ್, ಲಾಂಗ್ ಡ್ರೈವ್ ಹೋಗಿದ್ರಾ, ಅದು ಇಷ್ಟೊತ್ತಿನಲ್ಲಿ ಒಬ್ಬರೇ ಹೋಗಿದ್ರಾ ಅಂತ ಮನಸ್ವಿನಿ ಕೇಳ್ತಾ ಇರಬೇಕಾದ್ರೆ, ಹೌದು ಯಾಕೆ ಅಂತ ಅಂದರೆ ಇವತ್ತು ಕೋರ್ಟ್ನಲ್ಲಿ ಭೂಮಿ ಮತ್ತು ಅಜಿತ್ ಮದುವೆ ವಿಚಾರ ಗೊತ್ತಾಯಿತು, ಹಾಗೆ ಭಾಗ್ಯಮ್ಮನಿಗೆ ಬೇರೆ ವಿಷಯ ಗೊತ್ತಾಗಿರ್ಲಿಲ್ವಲ್ಲ, ಅದು ಯಾಕೆ ಗೊತ್ತಾಗಲಿಲ್ಲ, ಯಾಕೆ ಭೂಮಿ ಹೇಳಲಿಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ನಾವೆಲ್ಲ ಒದ್ದಾಡ್ತಾ ಇದ್ವಿ. ಆಗ ಭೂಮಿ ಹತ್ರ ಕೇಳಿದರೆ ಅವಳು ಹೇಳೋಕ್ಕೆ ಅಂತ ಹೋಗ್ತಿದ್ಲಲ್ಲ.
ಅವಳ ಮದುವೆಲಿ ಏನು ನಡೀತೋ ಆ ವಿಚಾರನ ಹೇಳೋಕ್ಕೆ ಅಂತ ಹೋಗ್ತಿದ್ಲು. ಅಷ್ಟೊತ್ತಿಗೆ ಈ ಅಜಿತ್ ಬಂದು ಎಲ್ಲ ಹಾಳು ಮಾಡ್ದ. ದೇವರು ನಮ್ಮ ಪರ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆವಾಗ ತನ್ನ ಮುದ್ದಿನ ಸೊಸೆ ಬಗ್ಗೆ ಸಂಗೀತನಿಗೆ ಗೊತ್ತಾಗಿ ದೂರ ಇಡ್ತಾಳೆ. ಹಾಗೆ ಶ್ರವಣ್ ಕುಣಿತಾ ಇದ್ನಲ್ಲ ಅವನು ಸಹ ದೂರ ಇಡ್ತಾನೆ. ಹಾಗೆ ಈ ಅಜ್ಜಿನೂ ಸಹ ಏನು ತುಂಬ ಕಾಳಜಿ ಪ್ರೀತಿನ ತೋರಿಸ್ತಾ ಇದ್ರು. ಆಮೇಲೆ ಮೊದಲು ಯಾವ ರೀತಿ ಇದ್ರು ಅದೇ ರೀತಿ ಆಗ್ತಾರೆ ಅಂತ ನಾನು ಇಷ್ಟೆಲ್ಲ ಕನಸು ಕಂಡಿದ್ದೆ. ಆದರೆ ಅಲ್ಲಿ ಆಗಿದ್ದೇನು, ಎಲ್ಲರೂ ಸಹ ಸಿಂಪತಿನ ತೋರೋ ರೀತಿ ಭೂಮಿ ಮಾಡಿಬಿಟ್ಲು. ಎಲ್ಲರೂ ಏನು ಅವಳಿಗೆ ಉಪಚಾರ ಮಾಡಿದ್ದೇನು, ಖುಷಿಯಾಗಿ ಇಟ್ಕೊಂಡಿದ್ದೇನು, ನಗಿಸಿದ್ದೇನು, ಅದನ್ನೆಲ್ಲ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ಅಲ್ಲಿದ್ದು ಏನಾರ ಮಾಡಿಬಿಡ್ತೀನಿ ಅಂತ ಭಯಾಗಿ ನಾನು ಅಲ್ಲಿಂದ ಹೊರಟೋಗ್ಬಿಟ್ಟೆ. ಕಾರ್ ತಗೊಂಡು ಲಾಂಗ್ ಡ್ರೈವ್ ಹೋಗಿ ಬರ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿ ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಛೇ ಏನು ಮಾಡೋದು, ಭೂಮಿ ಹಣೆ ಬರನೇ ಹಾಗೆ, ಯಾವಾಗ ನೋಡಿದ್ರು ಅವಳದು ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಶ್ವಿನಿ ಮತ್ತೆ ಹೇಳ್ತಾ ಇರ್ತಾಳೆ, ನಾವು ಎಷ್ಟೇ ಕಲ್ಲ ಅವಳ ಮೇಲೆ ಹೆಸರು ಸಹ ಆ ಕಲ್ಲನ್ನ ತೊಗೊಂಡು ಅವಳೇ ಕೋಟೆನ ಕಟ್ಕೋತಾ ಇದ್ದಾಳೆ, ತುಂಬ ದೊಡ್ಡದಾಗಿ ಕೋಟೆನ ಭದ್ರವಾಗಿ ಇಟ್ಕೋತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅಂಜನ ಹೇಳ್ತಾ ಇರ್ತಾಳೆ, ಹಾಗಾದರೆ ಮಾಮ್ ಅಜಿತ್ ನನಗೆ ಸಿಗಲ್ವಾ, ಅವಳು ಈ ಮನೇಲಿ ಭದ್ರವಾಗಿ ಇರೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ, ಹಾಗಾದರೆ ನನ್ನ ಅಜಿತ್ ನನಗೆ ಸಿಗಲ್ವಲ್ಲ ಮಾಮ್ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ದೇವಿಯಾನಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅದೇನೋ ಹೇಳ್ತಾ ಇರಲ್ಲ, ಅಮ್ಮನಿಗೆ ಡಿನ್ನರ್ ಚಿಂತೆ ಆದರೆ ಮಗಳಿಗೆ ಲವರ್ ಚಿಂತೆ ಅನ್ನೋ ರೀತಿ ಯಾವಾಗಲೂ ಅಜಿತ್ನೇ ಧ್ಯಾನ ಮಾಡಬೇಡ, ಸ್ವಲ್ಪ ನಿನ್ನ ಮೈಂಡ್ನ ಡೈವರ್ಟ್ ಮಾಡಿ ಅವನ ಕಡೆ ಕಾನ್ಸಂಟ್ರೇಟ್ ಮಾಡೋದನ್ನ ಬಿಟ್ಬಿಡು, ಎಲ್ಲ ಸರಿಯಾಗುತ್ತೆ ಅಂತ ಬೈತಿರ್ಬೇಕಾದ್ರೆ ಮಾಮ್ ಒಂದು ಕೆಲಸ ಮಾಡೋಣ, ಭೂಮಿ ಕಥೆನೇ ಮುಗಿಸ್ಬಿಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿಯಾನಿಗೂ ಮತ್ತು ಅಶ್ವಿನಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ದೇವಿಯಾನಿ ಶಾಕಾಗಿ ವಾಟ್ಸ್ ರಾಂಗ್ ವಿತ್ ಯು ಅಂಜು ಅಂತ ಹೇಳ್ತಾ ಇರ್ತಾಳೆ. ಹೌದು ಮಾಮ್ ಕರೆಕ್ಟ್ ನಾನು ಹೇಳ್ತಿರೋದು ಅಂತ ಅನ್ಬೇಕಾದ್ರೆ, ನಿನಗೆ ತಲೆಗೆಲ್ಲ ಏನಾದ್ರು ಕೆಟ್ಟಿದೆಯಾ, ಅದು ಭೂಮಿ ಯಾರು ಅಂತ ಅಂದ್ಕೊಂಡಿದ್ಯಾ, ಅಜಿತ್ ಹೆಂಡ್ತಿ, ಏನಾದರೂ ಸ್ವಲ್ಪ ಎಡವಟ್ಟು ಮಾಡ್ಕೊಂಡ್ರು ಆ ರಾಣಗಾಗಿತ್ತಲ್ಲ ಪರಿಸ್ಥಿತಿ ಅದೇ ರೀತಿ ನಮಗೂ ಆಗುತ್ತೆ, ನಮ್ಮನ್ನೇನು ಅವನು ಸುಮ್ಮನೆ ಬಿಡ್ತಾನೆ ಅಂತ ಅಂದ್ಕೊಂಡಿದ್ಯಾ ಅಂತ ಬೈತಾ ಇರ್ತಾಳೆ. ನೋಡು ಅಂಜು, ಆ ಭೂಮಿನ ಮನೆಯಿಂದ ಆಚೆ ಕಳಿಸ್ತೀನಿ, ಅಜಿತ್ನಿಂದ ದೂರ ಮಾಡೇ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ತಂದ್ಕೊ ನನ್ನ ತಲೆಗೆ, ಆಮೇಲೆ ನೀನು ಏನೇನೋ ಮಾಡಿ ಕಟ್ಟಬೇಡ ಅಂತ ಹೇಳಿ ಬೈಕೊಂಡು ಕೂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಭೂಮಿ ಓಡಾಡ್ತಾ ಇರ್ತಾಳೆ. ಈ ಕಡೆ ಭೂಮಿ ಮಲ್ಕೊಳ್ಳೋದಲ್ಲೇ ಓಡಾಡ್ತಿರ್ಬೇಕಾದ್ರೆ ಅಜಿತ್ ಏನಾಯಿತು ಅಂತ ನೋಡ್ತಾ ಇರ್ತಾನೆ. ಅವಳು ಪೀರಿಯಡ್ ಆಗಿರೋದ್ರಿಂದ ಸೇಫ್ಟಿ ತಗೊಂಡು ಸ್ನಾನಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಲ ಟವಲ್ ತಗೊಂಡು ಎಲ್ಲೋಗ್ತಿದ್ದೀಯ ಅಂದಾಗ ಸ್ನಾನಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಇಷ್ಟೊತ್ತಿನ ಸ್ನಾನಕ್ಕೆ ಹೋಗ್ತಿದ್ದೀಯ ಅಂದಾಗ ಹ್ಞೂ ಸಾಹೇಬ್ರೆ ಸ್ನಾನ ಮಾಡಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಇಷ್ಟೊತ್ತಿನಲ್ಲೆಲ್ಲ ನೀನು ಸ್ನಾನ ಮಾಡಬೇಡ, ಏಕೆಂದರೆ ನೀನು ಸ್ನಾನ ಮಾಡಬರೋದು ಥಂಡಿ ಆಗೋದು, ನಿನಗೆ ಶೀತ ಆಗೋದು, ಆಮೇಲೆ ನಾನು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಿನಗೆ ಸೇವೆ ಮಾಡಬೇಕಾಗುತ್ತೆ, ಆಮೇಲೆ ಅಮ್ಮನೂ ಸಹ ಬಿಡಲ್ಲ, ಮಾಡು ನಿನ್ನ ಹೆಂಡ್ತಿಗೆ ಸೇವೆ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ನನಗೆ ಬೇಕಾ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ, ಸೊ ನೀವು ಸ್ನಾನಕ್ಕೆ ಹೋಗಲೇಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ, ಸಾಹೇಬ್ರೆ ಅರ್ಥ ಮಾಡ್ಕೊಳ್ಳಿ, ಯಾಕೆ ಈ ರೀತಿ ಅರ್ಥ ಮಾಡ್ಕೊತೀರಾ, ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ ಇರುತ್ತೆ, ನಾನು ಇವಾಗ ಸ್ನಾನಕ್ಕೆ ಹೋಗಲೇಬೇಕು, ಹೋದರೆ ಏನಾಗುತ್ತೆ ಅಂತ ಅನ್ಬೇಕಾದ್ರೆ, ಅದು ಹೆಂಗೆ ಹೋಗ್ತೀಯ ಹೋಗು, ನಿನಗೆ ದಾರಿನೇ ಬಿಡಲ್ಲ ಅಂತ ಅಡ್ಡ ಹಾಕೋತಾ ಇರ್ತಾನೆ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಸಹ ಸ್ನಾನಕ್ಕೆ ಕಳಿಸ್ತಲೇ ಇರಲ್ಲ. ಅವಾಗ ಟವಲ್ನ ಕಿತ್ಕೊಂಡಾಗ ಅವಳು ಸ್ಟೆಫ್ರಿನ ಮುಚ್ಚಿಡ್ಕೋತಾ ಇರ್ತಾಳೆ. ಸಾಹೇಬ್ರೆ ಪ್ಲೀಸ್ ಮುಟ್ಬೇಡಿ ಆಯಿತಾ, ನನ್ನ ಹತ್ರ ಬರಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ, ಏನೋ ನಿನ್ನನ್ನು ಮುಟ್ಟಿಸ್ಕೋಬಾರ್ದು, ನಾನೇ ನಿನ್ನ ಬಲವಂತಾಗಿ ಹಿಡ್ಕೋತಾ ಇದ್ದೀನ, ಏನು ಈ ರೀತಿ ಹೇಳ್ತಿದೆಯಾ, ನಿನ್ನ ಸ್ನಾನಕ್ಕೆ ನಾನು ಕಳಿಸಲ್ಲ ಅಂದರೆ ಕಳಿಸಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಸಾಹೇಬ್ರೆ ನಾನು 3 ದಿನ ರಜಾ ಪ್ಲೀಸ್ ಅಂತ ಅನ್ಬೇಕಾದ್ರೆ, ಏನು 3 ದಿನ ರಜಾನ, ಯಾಕೆ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲಿ ನೋಡಿ ಅಂತ ಕಣ್ಸನ್ನೆ ಮಾಡ್ತಾ ಇರ್ತಾಳೆ. ಏನೇ ನೋಡೋದು ಅಂತ ಅನ್ಬೇಕಾದ್ರೆ, ಅಯ್ಯೋ ಪೆದ್ದು ನೋಡಿ ಅಂತ ಅನ್ಬೇಕಾದ್ರೆ, ಆಗ ಅವನು ಸೇಫ್ಟಿ ಪ್ಯಾಕ್ನ ನೋಡಿದಾಗ ಅವನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಓ ಹೌದಾ, ಸಾರಿ ಹೋಗು ಅಂತ ಸ್ನಾನಕ್ಕೆ ಕಳಿಸಿದಾಗ ಅವಳು ಸಹ ಸ್ವಲ್ಪ ಬೇಜಾರು ಮಾಡ್ಕೊಂಡು ನಾಚ್ಕೊಂಡು ಸ್ನಾನಕ್ಕೆ ಅಂತ ಹೊರಟೋಗ್ತಾ ಇರ್ತಾಳೆ. ಈ ಕಡೆ ಅಜಿತ್ ಅನ್ಕೋತಾ ಇರ್ತಾನೆ, ಇಂಥ ಸಮಯದಲ್ಲಿ ಹೆಣ್ಮಕ್ಳಿಗೆ ಕಷ್ಟ ಅಂತ ಅಮ್ಮ ಹೇಳ್ತಿದ್ರು, ಅಪೇಕ್ಷೆನೂ ಈ ರೀತಿ ಆಗ್ತಿತ್ತು ಅಂತ ಅವಳ ಜೊತೆ ಇದ್ದು ಅವಳನ್ನ ಸ್ವಲ್ಪ ಸಂಕಷ್ಟದಿಂದ ದೂರ ಮಾಡ್ತಾ ಇದ್ರು. ಆದರೆ ಈ ಬಾಯ್ಪಡಿಗೆಗೆ ನಾನು ಯಾವ ರೀತಿ ಸಹಾಯ ಮಾಡಲಿ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ಊಟ ಮಾಡಿ ಖುಷಿಯಿಂದ ಎಲೆಡಿಕೆ ಹಾಕೋತಿರ್ಬೇಕಾದ್ರೆ ಸಂಗೀತ ಎಲ್ಲರಿಗೂ ಎಲೆಡಿಕೆನ ಕೊಡ್ತಾ ಇರ್ತಾಳೆ. ಅಲ್ಲಿಗೆ ಶ್ರವಣ್ ಬಂದಾಗ, ಕೊಳ್ಳು ನಿನಗೂ ಎಲೆಡಿಕೆ ಶ್ರವಣ ಅಂತ ಹೇಳ್ತಿರ್ಬೇಕಾದ್ರೆ, ಬೇಡ ಅಕ್ಕ ನನಗೆ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ನನಗೆ ಎಲೆಡಿಕೆನೂ ಬೇಡ ಏನು ಬೇಡ, ಹೊಟ್ಟೆಲಿ ಜಾಗ ಇಲ್ಲ ಅಂತ ಅನ್ಬೇಕಾದ್ರೆ, ನೋಡು ತುಂಬ ಖುಷಿಯಾಗಿದೆಯಾ, ಭೂಮಿ ಖುಷಿಯಾಗಿ ಊಟ ಮಾಡಿದ್ದಕ್ಕೆ ಅಲ್ವೇನೋ ನೀನು ಊಟ ಮಾಡಿದ್ದು, ಇಲ್ಲಾಂದರೆ ಮಾಡ್ತಲೇ ಇರಲಿಲ್ಲ ಅಂತ ಅಂದಾಗ ಶ್ರವಣ್ ಏನು ಮಾತಾಡದೆ ಹಾಗೆ ಸೈಲೆಂಟಾಗಿ ಕೂತ್ಕೊಬಿಡ್ತಾನೆ. ಅವಾಗ ಮತ್ತೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಹೌದು ನಮ್ಮ ಭೂಮಿ ಎಷ್ಟು ಬೇಜಾರಾಗಿದ್ಲು ಅಲ್ವಾ, ಆದರೂ ಅಂತೂ ಊಟ ಮಾಡಿಲ್ಲ ನಗಾಡ್ಕೊಂಡು, ಅದೇ ನನಗೆ ಖುಷಿ ಅಂತ ಹೇಳ್ತಿರ್ಬೇಕಾದ್ರೆ ನಚಿಕೇತು ಹೇಳ್ತಾ ಇರ್ತಾನೆ, ಹೌದು ಅಪ್ಪ ನಮ್ಮ ಅತ್ತಿಗೆ ಹತ್ತಿದ್ದನ್ನು ನಾನು ನೋಡಲೇ ಇಲ್ಲ, ಇಷ್ಟೆಲ್ಲ ಹೆಣ್ಮಕ್ಳು ಅಳ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ನನಗೂ ತುಂಬ ಬೇಜಾರಾಯಿತು ಅಂತ ಹೇಳ್ತಾ ಇರ್ತಾನೆ. ಆಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಯಾಕೋ ನಚ್ಚಿ ನಾನು ಹತ್ತಿದ್ದೀನ ನೀನು ಯಾವತ್ತೂ ನೋಡಿಲ್ವ ಅಂದಾಗ, ಓ ಬಿಡಕ್ಕ ನೀನು ಹತ್ತಿರೋದನ್ನು ನೋಡಿದ್ದೀನಿ, ನೀನು ಕಣ್ಣೀರನ್ನ ವೆಪನ್ಸ್ ಆಗಿ ಯೂಸ್ ಮಾಡ್ತೀಯಾ, ನಿನಗೆ ಏನಾದ್ರು ಬೇಕಾಗಿದ್ದನ್ನು ಕೊಡಿಸ್ಲಿಲ್ಲ ಅಂತ ಅಂದರೆ ಆ ಕಣ್ಣೀರಿಗೆ ಅವಮಾನ ಆಗಬೇಕು, ಅಷ್ಟು ಹತ್ಬಿಡ್ತೀಯ ಅಂತ ಅಂದಾಗ ಸಂಗೀತ ನಗಾಡ್ತಾ ಇರ್ತಾಳೆ. ಆದರೆ ಅದಕ್ಕೆ ಅವಳು ಆ ರೀತಿ ಅಲ್ಲ, ಒಂದು ಕಡೆ ಅಮ್ಮನಿಗೆ ಬೇಲ್ ಸಿಕ್ಕಿಲ್ಲ ಅಂತ ಕೊರಗ್ತಿದ್ರು, ಇನ್ನೊಂದು ಕಡೆ ತಮ್ಮ ಮನೆಯವರೇ ತಮ್ಮ ಮದುವೆನ ಅನುಮಾನದಿಂದ ನೋಡ್ತಾ ಇದ್ದಾರೆ ಅಂತ ಕಣ್ಣೀರಾಗ್ತಿದ್ರು. ಆ ಥರ ಕಷ್ಟ ಯಾರಿಗೂ ಬರಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾನೆ.
ಆಗ ಶ್ರವಣ್ ಹೇಳ್ತಿರ್ತಾನೆ, ನಮ್ಮ ದೇಶದ ಹೆಣ್ಮಕ್ಳೇ ಅಷ್ಟೇ, ಯಾರೂ ಸಹ ಮದುವೆ ವಿಚಾರನ ಯಾರಿಗೂ ಸಹ ಈ ರೀತಿ ಸುಳ್ಳು ಹೇಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ನಮ್ಮ ಅತ್ತಿಗೆನೂ ಅಷ್ಟೇ ಆ ರೀತಿ ಸುಳ್ಳು ಹೇಳಲ್ಲ ಅಂತ ಅನಿಸುತ್ತೆ. ನೋಡು ಅಮ್ಮ, ಇನ್ಯಾವತ್ತೂ ಸಹ ಮದುವೆ ವಿಚಾರದ ಬಗ್ಗೆ ಅವ್ರ ಹತ್ರ ಮಾತಾಡಿ ನೋವು ಕೊಡಬೇಡ ಕಣಮ್ಮ ಅಂದಾಗ, ಸರಿ ಆಯಿತು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸತ್ಯಣ್ಣನೂ ಸಹ ಹೇಳ್ತಾ ಇರ್ತಾನೆ, ನನಗೆ ನಿದ್ದೆ ಹೇಳ್ತಿದೆ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಇರು ಸತ್ಯಣ್ಣ ಒಂದೆರಡು ಕೇರು ಮಾಡೋಣ, ನಾನು ಅಣ್ಣನೂ ಅತ್ತಿಗೆನೂ ಕರ್ಕೊಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ, ನಚಿಕೇತ್ ಸುಮ್ಮನೆ ಕೂತ್ಕೊಳ್ಳೋ, ನಿನಗೆ ಗೊತ್ತಾಗಲ್ವಾ ಅಂದಾಗ, ಯಾಕಮ್ಮ ಅಂತ ಕೇಳ್ತಾ ಇರ್ತಾನೆ. ಅಲ್ಲ ಕಣೋ, ಅವರಿಬ್ಬರು ಹೊಸ್ದಾಗಿ ಮದುವೆ ಆಗಿದ್ದಾರೆ, ಜೊತೆಗೆ ನೀನು ಇವಾಗ ಮದುವೆ ಆಗಬೇಕು, ಸ್ವಲ್ಪ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳೋ, ಚೈಲ್ಡ್ ಥರ ಆಡಬೇಡ ಅಂತ ಬೈತಾ ಇರ್ತಾಳೆ. ನಚಿಕೇತ್ಗೆ ಅರ್ಥ ಆಗಿ ಹ್ಞೂ ಸರಿ ಮಮ್, ನನಗೆಲ್ಲ ಅರ್ಥ ಆಯಿತು ಅಂತ ಅಂದಾಗ, ಸರಿ ಇವಾಗ ಅರ್ಥ ಆಯ್ತಾ, ಮದುವೆ ಜೋಡಿ ಅವ್ರ ಪಾಡಿಗೆ ಅವ್ರು ಇರಲಿ ಬಿಡು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಅವಾಗ ಸರಿ ಆಯಿತು, ಗುಡ್ ನೈಟ್, ಶುಭರಾತ್ರಿ ಅಂತ ಹೇಳಿ ಈ ಕಡೆ ಸತ್ಯಣ್ಣು ಸಹ ಹೊರಟೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿ ಸ್ನಾನ ಮಾಡ್ಕೊಂಡು ಬಂದಾಗ ಅಜಿತ್ ಏನು ಸಹಾಯ ಮಾಡೋಣ ಅಂತ ಅಂದ್ಬಿಟ್ಟು, ಟವಲ್ ಕೊಡು ನಾನು ಒಣಾಗ್ತೀನಿ ಅಂತ ಇಸ್ಕೊತಾನೆ. ಇನ್ನೊಂದು ಕಡೆ ಕೂತ್ಕೊಳ್ಳೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಡ್ರೆಸ್ಸಿಂಗ್ ಹತ್ರ ಮಿರರ್ ತಂದು ಇಡ್ತಾನೆ. ಹಾಗೆ ಏರ್ ಕೂಲರ್ ತಂದುಬಿಟ್ಟು ಅವಾಗ ಏರ್ ಡ್ರೈ ಮಾಡ್ಕೊ ಅಂತ ಏರ್ ಡ್ರೈಯರ್ ತಂದುಬಿಟ್ಟು ಕೊಡ್ತಾ ಇರ್ತಾನೆ. ಹಾಗೆ ಅವಳು ಏರೆಲ್ಲ ಡ್ರೈ ಮಾಡ್ಕೊತಿರ್ಬೇಕಾದ್ರೆ ಏನಾದರೂ ಸಹಾಯ ಮಾಡಬೇಕಲ್ಲ, ಇಂಥ ಟೈಮಲ್ಲಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾನೆ. ತನ್ನ ಪಾಡಿಗೆ ತಾನು ಭೂಮಿ ಎಲ್ಲ ರೆಡಿಯಾಗಿ ಮಲ್ಕೋಬೇಕು ಅಂತ ಹಾಸಿಗೆ ತೊಗೊಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಏನಕ್ಕೆ ನೀನು ಹಾಸಿಗೆ ತೆಗ್ತಿದ್ಯಾ ಅಂದಾಗ, ಮಲ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಈ ಥರ ಹೆಣ್ಮಕ್ಳು ಕಷ್ಟದಲ್ಲಿದ್ದಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತು, ತಕ್ಕಮಟ್ಟಿಗೆ ಗೊತ್ತು, ನಾನು ಹೆಣ್ಮಕ್ಳು ಮನೇಲೇ ಬೆಳೆದಿರೋದು, ನಮ್ಮ ಅಜ್ಜಿನೂ ಸಹ ಹೇಳಿದ್ದಾರೆ, ಈ ರೀತಿ ಆದಾಗ ಏನು ಒಟ್ಟಿಗೆ ಮಲಗ್ಬೋದು, ದೂರ ಮಲಗಬೇಕಂತ ಏನಿಲ್ಲ, ಪರವಾಗಿಲ್ಲ, ನೀನು ಬೆಡ್ ಮೇಲೆ ಮಲಗು, ಫುಲ್ ಬೆಡ್ಡು ನಿಂದೆಯ, ನಾನು ಇಲ್ಲಿ ಸೋಫಾ ಹತ್ರ ಮಲಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಇವ್ರಿಗೆ ಏಕಪ್ಪ ಅರ್ಥ ಮಾಡಿಸೋದು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಪಾಪ ಮಲ್ಗೊಂದಾಗ, ಇಲ್ಲ ಸಾಹೇಬ್ರೆ ನಾನು ಅಲ್ಲಿ ಮಲಗಲ್ಲ, ಯಾವಾಗಲೂ ನಾನು ಹೋಗ್ಬೇಕಾಗುತ್ತೆ ಅಂದಾಗ, ಎಲ್ಲಿಗೆ ಹೋಗ್ತೀಯ ಹೇಳು ಅಂತಂದಾಗ, ವಾಶ್ರೂಮ್ ಕಡೆ ಕಣ್ಸನ್ನೆ ಮಾಡ್ತಿರ್ತಾಳೆ. ಹೌದಲ್ವಾ, ಸರಿ ಅರ್ಥ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಇಲ್ಲೇ ಮಲಗ್ತೀನಿ 3 ದಿನ, ಮನೆಯವ್ರು ಯಾರು ಕೇಳಲ್ಲ, ಕೇಳಿದರೆ ಅವ್ರು ಯಾರು ಅನುಮಾನ ಪಡಲ್ಲ ಸರಿನಾ ಅಂದಾಗ, ಸರಿ ಆಯಿತು ನಾನೇ ಹಾಸಿಗೆ ಎಲ್ಲ ಹಾಸ್ಕೊಡ್ತೀನಿ ಅಂತ ಹಾಸ್ಬಿಟ್ಟು ಹಾಗೆ ಒಜಿಸಿ ಭೂಮಿನ ಮಲಗಿಸ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.